ಇದು ಅಮ್ಮ ಮಾಡಿದ ತುಪ್ಪ ಅಲ್ಲ ರೀ, ಅಕ್ಕ ಮಾಡಿದ ತುಪ್ಪ. ಸೊ ತುಪ್ಪ ಕಾಯಿಸೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ವೀಳ್ಯದೆಲೆ, ಮೆಂತೆಕಾಳು, ಬೆಳ್ಳುಳ್ಳಿ, ಏಲಕ್ಕಿ, ಬೆಣ್ಣೆ, ಅರಿಶಿಣ, ಲವಂಗ. ಸೊ ಫಸ್ಟ್ ಒಂದು ಬಾಣಲಿಗೆ ಮೆಂತೆಕಾಳನ್ನ ಸ್ವಲ್ಪ ಹುರ್ಕೊಳ್ಳೋಣ. ಅದು ಸ್ವಲ್ಪ ಚಟಪಟ ಅಂದರೆ ಸಾಕು. ಅದನ್ನು ತೆಗೆದಿಟ್ಬಿಟ್ಟು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಬೆಣ್ಣೆನ ಹಾಕೋಣ. ಅದು ಸ್ವಲ್ಪ ಮೆಲ್ಟ್ ಆಗ್ತಾ ಇರಲಿ. ಅದಕ್ಕೆ ಉಪ್ಪು, ಕಲ್ಲುಪ್ಪೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಏಲಕ್ಕಿ, ಲವಂಗ ಮತ್ತು ಎಲೆ, ಅರಿಶಿನ ಇಷ್ಟನ್ನು ಹಾಕಿ ಅದನ್ನು ಕುದಿಯೋಕ್ಕೆ ಅಂದರೆ ಕರಗೋದಕ್ಕೆ ಬಿಡಬೇಕು. ಸೊ ಅವಾಗವಾಗ ಸ್ಪೂನಲ್ಲಿ ನಾವು ತಿರುಗಿಸ್ತಾ ಇರಬೇಕು. ಹಾಗೆ ಇಲ್ಲಿ ಪುಡಿ ಮಾಡ್ಕೊಳ್ಳೋಣ. ಮೆಂತೆಕಾಳು ಹುರಿದಿಟ್ಟಿದ್ದೀವಲ್ಲ, ಅದನ್ನು ತರಿಯಾಗಿ ಪುಡಿ ಮಾಡಿಟ್ಕೊಂಡು ಅದನ್ನು ಕೂಡ ಸಹ ಹಾಕ್ಕೊಳ್ಳೋಣ. ಸಾರಿ, ನಾನಿಲ್ಲಿ ನಿಮಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿರೋದನ್ನು ವಿಡಿಯೋ ಮಿಸ್ ಆಗಿದೆ. ಸೊ ಬೆಳ್ಳುಳ್ಳಿ ಇದು ಕೂಡ ಜಜ್ಜಿ ಬಿಡು, ತುಂಬ ನೈಸಾಗೆಲ್ಲ ಜಜ್ಜೋದು ಬೇಡ, ತರಿಯಾಗಿ ಜಜ್ಜಿಬಿಟ್ಟು ಹಾಕಬೇಕು. ಅದನ್ನು ತಿರುಗಿಸ್ತಾ ಇರಬೇಕು. ಏನಂದರೆ ತುಪ್ಪ ಕಾಯಿಸೋದು ತುಂಬ ಕಷ್ಟ ರೀ. ಅಡುಗೆ ಮಾಡೋದು ಈಸಿ, ತುಪ್ಪ ಕಾಯಿಸೋದಿದೆಯಲ್ಲ ಅದಾಗ ಗೊತ್ತಿದ್ರೆ ಮಾತ್ರನೇ ಕಾಯಿಸ್ಬೇಕಿಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಈ ಥರ ಎಲ್ಲ ಚೆನ್ನಾಗಿ ನೊರೆ ಬರಬೇಕು, ನಿಮಗೆ ತುಪ್ಪ ರೆಡಿ ಇದೆ ಅಂತ ಗೊತ್ತಾಗಬೇಕಂದ್ರೆ ಬೆಳ್ಳುಳ್ಳಿ ತೆಗೆದು ನೋಡಿ. ಸೊ ಅದು ಬ್ರೌನ್ ಕಲರ್ ಆಗಿದ್ದರೆ ತುಪ್ಪ ರೆಡಿ. ಗ್ಯಾಸ್ ಆಫ್ ಮಾಡಿಬಿಡಿ. ಈ ರೀತಿ ಇರುತ್ತೆ ನೋಡಿರಿ ತುಪ್ಪ. ಇದೊಂದು 6 ಅವರ್ಸ್ 8 ಅವರ್ಸ್ ಸ್ವಲ್ಪ ತಣ್ಣಗಾದಮೇಲೆ ನೀವು ಸೋಸ್ಕೊಂಡ್ರೆ ಈ ಥರ ಮರಳಾಗಿರೋ ತುಪ್ಪ ರೀ. ನಮ್ಮ ಅಕ್ಕ ಅಂತೂ ನಿಜ ಹೇಳ್ತೀನಿ ಸಕ್ಕತ್ತಾಗಿ ತುಪ್ಪ ಕಾಯಿಸ್ತಾಳೆ. ತುಂಬ ಜನ ಕೇಳಿ ಮಾಡಿಸ್ಕೊಂಡಿದ್ದಾರೆ ಅವಳ ಕೈಯಲ್ಲಿ. ಅದನ್ನು ಬಿಸಿ ಅನ್ನಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಅಂತೀರಾ. ಆಹಾ, ಜೊತೆಗೊಂದು ಉಪ್ಪಿನಕಾಯಿ ಇಟ್ಕೊಂಡು ಸ್ವರ್ಗ ರೀ. ಸ್ವರ್ಗ ಸುಖ ಅಂದರೆ ಅದು ಈ ತುಪ್ಪದಲ್ಲಿರುತ್ತೆ ರೀ.